ಒಬ್ಬರಿಗೆ ಬಸವನ ಸಂಗೋಳಿಗೆ ಬಹಳಷ್ಟು ನಮ್ಮಲ್ಲಿ ಬೆಳವಣಿಗೆಯಲ್ಲಿ ಬಹಳಷ್ಟು ಕವಿಗಳಾರ ಇರ್ಲಿ ಪರವಾಗಿಲ್ಲ. ಆದ್ರ ನಮ್ಮ ತಾಲೂಕುಗಳಿಗಿನ ಕವಿಗಳು ಯಾರು ಅಂತ ಸಾಹಿತ್ಯ ಮಾಡಿಲ್ಲ. ನಾದಾವಾಗಿ ಆಟ ಭಜನೆ ಮಾಡತ್ರಿ ಹೆಣ್ಣಿನ ಸಾಹಿತ್ಯ ಬರಲ್ಲ ಅಂದ್ರೆ ಸುಮ್ಮಬಿಟ್ಟು ಕೊಳ್ಳೋರು ಸವಾಲು ಜವಾಲು ಮಾಡವ ತೋರಿ ಒಳಗೆ ಸವಾಲು ಹಾಕದ ಕಿಸ್ದಿ ಕೆಳಗೆ ಮಾಡಿ ಭಜನೆ ಮಾಡಿದ್ರು. ಸ್ವಾಮಿ ನಿಮ್ಮೂರಾಗ ಸವಾಲು ಹಾಕಿರೋದು ತೊರೆ ಹೊಡೆಯೋದು ಬಂದ್ರೆ ಹೋದ್ರ ಗಪ್ಪಾಗ ಕಾಡದಲ್ಲಿ ಇವತ್ತು ಹೆಣ್ಣಾಗಿರಿ ಸವಾಲ್ ಜವಾಲು ಬೇಕು ನನಗ ಹೆಣ್ಣಾದ್ರಂದ್ರ ಇಂಥ ಹಾಡಿ ಹೊತ್ತುಗಳವರು ಗಂಡ ಆದ್ರಂದ್ರೆ ಸವಾಲ್ ಜವಾಲು ಮಾಡೋದಿಲ್ಲ ತೋರಿ ಹಂಗ ಯಾಕಪ್ಪ ಇಲ್ಲ ಸವಾಲುಗಳೇ ಮಾಡೋದು ಪರವಾಗಿಲ್ಲ. ನಾನು ನಿನ್ನ ಸಲಕ್ಕೆ ಯಾವಾಗಲೂ ಅದಕ್ಕೆ ಕೊಟ್ಟು ಭಜನೆ ಮಾಡಕ್ಕೆ ಆ ನಾಯಕರಿಗೆ ಮಾಡ ಸ್ವಾಮಿ ನೀವೇನು ಭಾಷಣ ಮಾಡಿದ್ರೆ ಕರೆಕ್ಟ್ ಆಗಿ ನಿನ್ನ ಸವಾಲಿಗೆ ಕೊಡ್ತಾ ನಿನ್ನ ಉತ್ತರಗಳು ಕೊಡ್ತಾ ಸುಳ್ಳು ಹೇಳಲ್ಲ. ಏನು ನಾವು ಏನು ಕೇಳಿದೆವು, ಚಿತ್ರ ವಿಚಿತ್ರ ಹೆಣ್ಣ ಕಂಡಾಗ ಪಾತ್ರ ಭಾರಿ ಆಗಿದಂತಾಗ ಬರ್ಲಿರು ನಮಗೆ ಸಾಹಿತ್ಯ ಕರುಗಳು. ನಿನ್ನ ರಾತ್ರಿನೇ ಏನು ಕೇಳಿದ ತನು ಮನ ಧನ ನಿನ್ನ ಕೊಳ್ಳೋರ್ಕಿನ ತುರ್ಬನ ಹಿಡಿದಿನ ರಾತ್ರಿ ನೀನು ತುರ್ಬಕ್ಕಿತ್ತ ತನನ ಬಿಡಲ್ಲ. ಸಂಗೋಳ ನೀನು ತುರ್ಬಕ್ಕಿತ್ತರೆ ನಾವು ಅಬ್ಬರಿಗೆ ಶಿಷ್ಯ ಇದ್ದಂಗ. ತನು ಮನ ಧನ ಮೂರು ಗುರುವಿಗೆ ಕೊಡುವಂತಂದ್ರಿ ಯಾರ ಅಪ್ಪನಂತ ಗುರುವಿಗೆ ಕೊಡ್ತೀರಿ. ನಾನು ಕೊಡುವಲತ್ತಿನ ನನ್ನ ಬಳಿ ಏನೂ ಇಲ್ಲ. ಇದು ಪಂಚತತ್ವದ ಶರೀರ ಆತ್ಮ ಪರಮಾತ್ಮ ಅಂದದ ಮನ ಆಕಾಶದರ ಅಂತ ಹೇಳಿದ. ಜಗ ಎಲ್ಲ ಜಂಗಮನಸ್ತಿ ಅಂಗವೆಲ್ಲ ಲಿಂಗದಾಸ್ತಿ ಇನ್ನೂರ ಆಸ್ತಿ ಯಾವಾಗಲ್ಲ. ರಾಮೇಶ್ವರ ಅಂತ ಹೇಳಿ ವಚನ ಸಾಹಿತ್ಯ ಆದ್ರೆ ಅದ ನಿಮಗೆ ಹೇಳಂತ ಹೇಳಿದ. ಪಾಪ ನಿಮ್ಗೆ ಅದು ಬರ್ಲಿಕ್ಕಿಲ್ಲ ಮತ್ತೇನನ್ನು ಹೇಳೋ ಭಾಷಣ ಮಾಡಿದ್ರು. ಇದು ಗುರುಗಳೇ ನಿಮ್ಗೆ 60 ತೊಲೆ ಬಂಗಾರನ ಕೊಡ್ತೇವೆ. ಇದು ನಾವೇ ಬಂಗಾರ ಇಡ್ತೀವಿ. ಇವತ್ತು ನೀವು ತಿಂಡಿಗೆ ನಮಗೇನು ಗೊತ್ತಾಗ್ತಿರತ್ತ ಏನು ಏನು ಬಂಗಾರ ಇಟ್ಟು ಭಜನೆ ಮಾಡ್ಬೇಕು. ಚಿತ್ರ ವಿಚಿತ್ರ ಹೆಣ್ಣ ಕಂಡಾಗ ಪಾತ್ರ ಭಾರಿಯಾಗುತ್ತೆ. ಕರೆಕ್ಟ ಕೇಳ್ಕೊಳ್ಳಿ. ಯಾತ್ರ ಮಾಡುತ್ತಾ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ನಡೆದಾಗ ಸ್ತೋತ್ರ ಬಾಲಕಿ ಗುರುತ ಇದ್ದರೆ ಹೇಳ ಹೆಣ್ಣಿನ ಸರಿ ಏನದ. 3 ಕಾಲ 7 ಕೈಯ ಕಂಡು ಗಾಬರಿ ಆಗಿದ. ಅವತ್ತು ಹೇಳೆ ಪೋರಿ ಅಕಿನ ಕೈಯಲ್ಲಿ ಶಾಸ್ತ್ರ ಯಾವಾಗ ಇಡವ ಅಂದಿನಿ. ಇದು ಕತ್ತಿ ಅಂತದ ಏನಂತದ ಚಕ್ರ ಅಂತದ. ಚಕ್ರದಾಗೆ ಹುಟ್ಟಿದ ಶಾಸ್ತ್ರ ಯಾವಾಗ ಇಡವ ಏನು ಕೇಳಿ ಬೆಕ್ಕಿ ಮುಚ್ಚಿ ಹೇಳ್ಕೊಂಡ್ರಿ ಕೈ ನೋಡಿದ್ರು ಕರೆಕ್ಟ್ ಕೇಳಿ. ಮತ್ತ ಸುಂದರ ನಾರಿಗೆ 6 ಕಣ್ಣವ ಮುಖ ಒಂದೇ ಕಂಡದ. ಸುಂದರ ನಾರಿಗೆ 6 ಕಣ್ಣವ ಮುಖ ಒಂದೇ ಕಂಡದ. ಕರೆಕ್ಟ್ ನಮ್ಮ ಕ್ವಶನ್ ನಮ್ಮ ಉತ್ತರ ಕರೆಕ್ಟ್ ಕೊಡು. ಏನು ನೀನು ಸವಾಲು ಹೇಳ್ತೇವೆ ನೀ ನಮ್ದು ಹೇಳಿದಂದ್ರೆ ತರಬೇಕಿಲ್ಲ ನಾವು ಹೇಳ್ತೇವೆ ಹಂಗೆ ಹೋಗಲ್ಲ. ಮತ್ತೇನು ಕೇಳಿದೆವು ನಿನಗ ಸಗರ ರಾಜ ಅಶ್ವಮೇಧ ಯೋಗ ಅಂದ್ರ ಕೂಗಿ ಹೇಳು ಯಾಗರ ಕುದುರೆ ಕದ್ದು ಒಯ್ದವರು ಯಾರತ್ರ ಹೇಳ. ಅದೇನೋ 36 ಆಗ್ತದ 26 ಆಗ್ತದ. ತೇನಿಗೆ ತೇನಿ 3 ದಿವಸ 3 ತಿರ್ಕನ 3 ಚಿಕ್ದಾರ ಸಂತ್ರಿ ಕಟ್ರ 12 ತ್ರಿಕ 36 ಆಸೆ ಗೊತ್ತವ 108. ಮತ್ತೇನು ಗೊತ್ತವ ನಿಮ್ಗ ಹಂಗ ಮಾತಾಡಕ್ ಹೋಗ್ಬೇಡ್ರಿ. ಏನ್ ಕೇಳಿದ್ರೆ ಭೂಮಿ ಮಗ ಒಂದು ಮುಖ ಕೊಂಡು ಯಾಕಡೆ ಈಗ ಇದು ಸವಾಲು ಬಹಳ ಮಂದಿನೂ ನಾನಾ ತರ ಹೇಳ್ಯಾರ. ನೀವು ಯಾರು ಕೇಳಿದ್ರೆ ಅಲ್ಲಿ ಅಂದ್ರಿ ಭವಿಷ್ಯ ನಿಮ್ಮ ಗುರುಗಳು ನಿಮಗೆ ಹೇಳ್ಯಾರೇನಿಲ್ಲ. ಅರ್ಧ ಕಲಿ ಬಂಗಾರ ನಾವು ಕೊಡ್ತೇವೆ. ಈಗ ನಾವು ಎಲ್ಲ ಹೇಳಿಕ್ಕೆ ಬೇರೆನೇ ಹೇಳ್ಬೇಕು. ನಾವೇನೀಗ ಏನೇ ಅಂದ್ರೆ 30-40 ವರ್ಷ ಹೇಳ್ಯಾರ ಎಲ್ಲ ಬಸವರು ಅದಕ್ಕೆ ಬಿಟ್ಟು ಹೇಳ್ಬೇಕು. ಅಧ್ಯಾತ್ಮದ ಹೇಳ್ಯಾರ, ಯಾರು ಮೊಬೈಲ್ ಹೇಳ್ಯಾರ, ಯಾರು ಸಿಡಿ ನಾವೇ ಸಿಡಿ ಹೇಳಿದ್ವಿ. ಆದ್ರ ಭೂಮಿ ಮ್ಯಾಗ ಒಂದು ಮಿಕ್ಕಂದೇನಂದ್ರೆ ಸೂರ್ಯ ಅಂತ ಹೇಳ್ತದ. ಇದು ಯಾವ ಪುಸ್ತಕದೊಳಗ ಇದ್ರ ಮಸ್ತಕದೊಳಗೆ ಅದ. ಒಂದೇ ನಿಮಿಷದಾಗ ಸೂರ್ಯನ ಕಿರಣ ಬಿತ್ತಂದ್ರೆ ಇನ್ನೇನು ಜಪಾನ್ ಜರ್ಮನ್ ತನಕ ಹೋಗ್ತದೆ. ಸೂರ್ಯನ ಕಿರಣ ಬೀಳ್ಬೇಕಾದ್ರೆ
ಒಂದು ನಿಮಿಷದಾಗ ಸೂರ್ಯನ ಕಿರಣ ಎಲ್ಲಿ ತನ ಹೋಗ್ತದ, ಇಲ್ಲಿ ಜಪಾನ್ ಜರ್ಮನ್ ತಗ ಹೋಗ್ತದ. ಅದ್ರ ಬಣ್ಣ ಎಷ್ಟು ಎಲ್ಲ ಚಮಕದ ಬಣ್ಣಗಳು ಎಲ್ಲ ಬಾಗಿಲಿಗೆ ಬರ್ತದೆ. ಸೂರ್ಯನ ತೆರಿಬೇಕಾದ್ರೆ ಸೂರ್ಯನ ಕಿರಣ ಬೀಳ್ಬೇಕಾದ್ರೆ ಮನೆ ಬಾಗಿಲಿಗೆ ಬರ್ತದ. ನೀ ಎಕಡೆ ಎದುರೇ ಬರ್ತದೆ ಸೂರ್ಯನ ಕಿರಣ ಅದಕ್ಕೆ ಬಿಟ್ಟು ನೀನು ಬೇಕಾಗೋದು ಅಲ್ಲ. ಮತ್ತೆಂತ ಕತ್ತಿ ಎತ್ತಿನ ಹುಟ್ಟಿದವ ಯಾರು ಅವನ ಹೆಸರು ಹೇಳಿ ಬಾರು. ಆದ್ರ ಜೋಕ್ಮನಿ ಅಂತ ಹರ ಆದ್ರೆ ಅದನ್ನ ಸನ್ನಿವೇಶವನ್ನು ಬಹಳ ಊರಾಗ ನಾವು ಹೇಳಿದ್ವಿ. ಏನು ಜೋಕ್ಮನಿ ಅದ, ಅದು ಒಂದು ಕತ್ತಿನ ಸನ್ನಿವೇಶ ಅದ. ಅದು ಅಂದ್ರೆ ಆ ರಾಜನ ಮನೆ ಒಳಗೆ ಹುಟ್ಟಿರ್ತದ, ಅದಕ್ಕೆ ಜೋಕುಮಾರ ಅಂತ ಹುಟ್ಟಿರ್ತಾನದು. ಅದಕ್ಕೆ ನಿಮ್ಗೆ ಘೋಷಣೆ ಅದೇ ಅದ. ಯಾಕಂದ್ರೆ ನಮ್ಮ ಸವಾಲ ಏನ್ ಕೇಳಿರೋದು ಕರೆಕ್ಟ್ ಆಗಿ ಹೇಳ್ರಿ ನೀವು. ಯಾಕಂದ್ರೆ ನಾವು ಏನ್ ಹೇಳಿದ ಹಂಗೆ ಅಂತದ. ಆದ್ರೆ ನಿಮ್ ನಿಖಾ ಹೆಂಗದ ಅಂತ ಕೇಳಿದ್ರ ಯಾವ ಪುಸ್ತಕದಾಗಿಲ್ಲ, ಯಾವ ಪುರಾಣದಾಗಿನೂ ಇಲ್ಲ. ಬಾಯಿಲೆ ಹೇಳಿದ ಪುಸ್ತಕದಾಗ ಸಿಗಲ್ಲ, ಹುಡುಕ್ಯಾಡ್ರ ಮಸ್ತಕದಾಗ ಹುಡುಕ್ಯಾರ ಅಂದ್ರ ಪುಸ್ತಕದಾನ ಕೇಳತ್ತಿದ ಅನಪಾನ, ಪುಸ್ತಕದಾನ ಕೇಳತ್ತಿದ ಪುಸ್ತಕದಂದು ಅನಪಾನ ಸಾಹಿತ್ಯ ಆಡಬೇಡ. ಏನು ಪುಸ್ತಕದಲ್ಲಿ ಬರ್ದು ಲಿಖಿತ ಕೇಳುತ್ತೆ, ಲಿಖಿತ ಹೇಳ್ಬೇಕು. ಅನಪಾನ ಹೇಳಿದ್ರೆ ಪುಸ್ತಕ ಸಿಗಲ್ರಿ ಮಸ್ತಕದಾಗ ಸಿಗ್ತ ಅಂತೇಳಿ ಅನಪಾನದ ಅರ್ಧ ಕೆಜಿ ಬಂಗಾರದು ಈ ಊರಾಗ ಸುಳ್ಳಲ್ಲ. ಅಚಾನಕ್ ನೀವು ಯಾರ ಹಂಗಂದ್ರಿ ಇದು ಸವಾಲ್ ನಮ್ಗೆ ಹೇಳಲಾಗಿಲ್ರಿ. ಗುರುಗಳು ನೀವು ಬಂಗಾರ ಏರುತ್ತೈತಿ ಯಾವಾಗ ಸತ್ಯ ಬಂಗಾರ ತಪ್ಪಿದ ನಮಗಿಲ್ಲಿ ದಸರಿದ ಮತ್ತೆ ಬನ್ನಿಗಿರಿ ಆರ್ಗನ್ ಹಿಡಿ ಕಂತಿ ತನಕ ಕೊಡೋದಿಲ್ಲ ಸ್ವಾಮಿ. ಬಂಗಾರ ಕೊಡ್ತೀನಿ ಅಂದ್ರೆ ನಾ ಯಾಕೆ ಹಂಗ ಅನ್ಕೊಂಡು ದಸರಿ ಹಬ್ಬದ ಅದಕ್ಕೆ ಅಂದ್ರೆ ಪರವಾಗಿಲ್ಲ, ಹಂಗೇನಿಲ್ಲ. ಏನ ಪಾಪ ಏನಂದ್ರೆ ಅಂದಿರ್ ಪರವಾಗಿಲ್ಲ. ನಮ್ ಸವಾಲು ಕರೆಕ್ಟ್ ಆಗಿ ಹೇಳ್ರಿ. ಆದ್ರ ಭಜನಗಳು ನಾದಾನಾಗಿ ಭಜನಕ್ಕೆ ಕಿಮ್ಮತ್ ಕರಿಬೇಡ್ರಿ. ಸೈಯಣಿ ಮಿಂಚಣಿ ಹಾಡಿ ಸೇರಿ ಉಟ್ಟುಕೊಂಡ ಜಂಪರ್ ಉಟ್ಟುಕೊಂಡ. ಯಾಕಂದ್ರೆ ಇದು ನಾದಾನ ಮಾಡಿದ್ರೆ ಭಜನ ಸಾಹಿತ್ಯ, ಭಜನ ಲೋಕದಾಗ ಒಂದು ಕಿಮ್ಮತ್ ಕಮ್ಮತ್ತ ಅಂತ ಸಾಹಿತ್ಯ. ನಿಮ್ಗೆ ಹಂಗಿನ ಸಾಹಿತ್ಯ ಬಂದ್ರೆ ಹಾಡ್ರೆ ಬರಂದ್ರೆ ನಮ್ಮ ಕೈಲಿ ಆಗಲ್ಲ ಅಂದ್ರೆ ನಾವು ಹಾಡ್ತೇವೆ. ಹಂಗ ನಾದಾನ ಮಾಡಿದ್ರೆ ಭಜನಕ್ಕ. ಯಾಕಂದ್ರೆ ಬಹಳ ಕವಿಗಳ ಬಂದಾರ ಪಾಪ. ಒಂದು 4 ಮಂದಿ ನಿಮ್ಮ ಕಡೆಗೆ ಇರ್ತಾರ, 4 ಮಂದಿ ನಮ್ಮ ಕಡೆಗೆ ಇರ್ತಾರ. ಆದ್ರ ಯಾರ್ ಚಂದ ಕಾಣಕ್ಕೆ ಅವ್ರದ್ದು ಗೊತ್ತದ, ಕಾಲು ಹೋಗಿ ಎಲ್ಲರಿಗೆ ಬರ್ತದ, ಪರವಾಗಿಲ್ಲ. ಆದ್ರೆ ನಿಮ್ಮ ಸವಾಲಾಗಿ ನಾವು ಹೇಳಿದ್ರೆ ನಿಮ್ ಸವಾಲಿ ಕರೆಕ್ಟ್ ಹೇಳ್ರಿ ಗುರುಗಳು. ಯಾಕಂದ್ರೆ ಸುಮ್ ತಾಯಿ ಏನ್ರಿ ಮಾತಾಡ್ತದ, ಹಂಗ ತಾರ ಹಚ್ಚಿದ್ರಿ ನೀವ್ ಏನ್ ಮಾತಾಡ್ರಿ ಒಂದ್ ಲೆಕ್ಕಕ್ಕೆ ಕಾಣತ್ತದ. ಈಗ ಚಂದ ಭಜನೆ ಮಾಡ್ತೀವಿ ಗುರುಗಳು ಬಂದ ಸ್ಟೇಜಿಗ. ಮತ್ತೆ ನಮ್ ಶ್ರೀಮಂತ ಏನ್ ಹೇಳ್ರಿ ಇಲ್ಲ ಕೋಳೂರು ಜೋಗಣಿ ನಿನ್ ಒನಿ ಇದ, ನಮಗ ಕಟ್ಟಿಗೆ ಇದ, ನಮ್ಮ ಕುಂಡ ನಿನ್ನ ಕಟ್ಟಿಗೆ ಹುಡುಕಿ ನೀ ಆಗಿವಿ ಅಣ್ಣ ಶಿಖಂಡಿ ಅಂತಿ. ನಾ ಗಂಡಿದ್ದೀನಿ ನಿನ್ನ ಬಲ್ಲಿ ಯಾವಾಗ ಗೊತ್ತು ಕಟ್ಟಿಗೆ ಕೋಳೂರು ಹಾಕಿದ್ದು. ನಿನ್ನ ಮನೆಯಾಗ ಹಾಕೋ ನಮ್ ಕಟ್ಟಿಗೆ ಸುಡು ನಾವು ಅವನು ಮಾತಿಗೆ ಹಾಕ್ತೇವೆ. ನಮ್ಮ ಕುಂಡ ಕಟ್ಟಿಗೆ ಇಡ್ತಾನಂತ ಹೇಳ್ತೇವೆ. ನಿನ್ನ ಬಲ್ಲಿ ಯಾವಾಗ ಕಟ್ಟಿಗೆ ನಿನ್ನ ಪೇಟಿಗೆಯಾಗ ನಮ್ಮ ಕಟ್ಟಿಗೆ ಚೇರ್ದು ಅಂದ್ರೆ ಮತ್ತೆ ಎಷ್ಟೋ ಕಟ್ಟಿಗೆಗಳು ಇಟ್ಕೊಂಡ್ ಹಾಕ್ತಾರ. ನಮ್ಮ ಕಟ್ಟಿಗೆ ನಮ್ಮ ಷಷ್ಠಿ ಆಗ್ತೇವೆ ನೋಡಿದಾಗ ಈಗ ಕೇಳಿ ಏನು ಕಟ್ಟಿಗೆ ತರ ಹತ್ತಿ ಲೈನ್ ಹಚ್ಚಿ ಎಲ್ಲಾರು ಕೂಡ್ರಿ ಶಾಂತ ರೀತಿಯಿಂದ ನಾವು. ಯಾಕಂದ್ರೆ ಕೊನ್ನೂರು ಕವಿಗಳು ಬಂದ ಸ್ಟೇಜಿಗ ಈ ಮಧ್ಯಾಹ್ನ ಅದಕ್ಕೆ ಎಣ್ಣೆ ಹಚ್ಚಾರ ಮತ್ತೆ ಹಾಕಿಕ ನಾವು ಹಾಕ್ತೇವೆ. ಮತ್ತೆ ಕರ್ಕೊಂಡು ಹೋಗ್ತೇವೆ ಗೊತ್ತಿಲ್ಲ. ಹುಡುಗಿ ಮಾತ್ರ ಬಹಳ ಚದರವಾರು ಬಹಳ ಚಂದ ಹಾಕ್ತಾರ ಈ ಕೇರವರು. ಮಾಡಿದೆ